ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಆ್ಯಂಡ್ ರೂಮೆಲ್ಲ ಫುಲ್ ಮೆಸ್ಸಿ ಆಗಿದೆ, ಏನು ಅಂದ್ಕೋಬೇಡಿ. ಆ್ಯಂಡ್ ಇವತ್ತಿನ ಡೇ ಹೇಗೆ ಸ್ಪೆಂಡ್ ಮಾಡ್ತೀನಿ ನಾನು ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವಾಗಷ್ಟೇ ಎದ್ದು ಬಂದಿದ್ದೀನಿ. ಎದ್ದಿದ ತಕ್ಷಣ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ಬೋದು, ತಲೆಗೆ ಫುಲ್ಲು ನೈಟ್ ನಾನು ಪ್ರಿಪೇರ್ ಮಾಡಿದ್ದಂಥ ಆಯಿಲ್ನ ಹಾಕ್ಕೊಂಡು ಒಂದು ಓವರ್ ನೈಟ್ ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಕ್ವಿಕ್ಕಾಗಿ ಬರ್ತೀನಿ. ಓಕೆ, ತಡಾನ್. ಎಸ್, ಫ್ರೆಶ್ ಅಪ್ ಆಗಿ ಬಂದೆ. ಬೇಗ ಕ್ವಿಕ್ಕಾಗಿ ರೆಡಿ ಆಗುವ. ಈ ರೀತಿ ಇದೆ ನನ್ನ ಸ್ಯಾರಿ. ನನ್ನ ಅಕ್ಕನ ಬೇಗರೂಟದಲ್ಲಿ ನೀವು ನೋಡಿರ್ಬೋದು. ಆ್ಯಂಡ್ ಈಗ ರೆಡಿ ಆಗೋಣ ಬೇಗ. ನಾನು ಇವಾಗ ಫಸ್ಟು ನನ್ನ ಫೇಸ್ಗೆ ಮಾಯಿಶ್ಚರೈಸರ್ ಬೇಕಲ್ಲ, ಸೊ ಮಾಯಿಶ್ಚರೈಸರ್ ಬದಲು ನಾನು VLCC ಬಾಡಿ ಲೋಷನ್ನ ಮಾಯಿಶ್ಚರೈಸರ್ ಆಗಿ ಫಸ್ಟ್ ಯೂಸ್ ಮಾಡಿಬಿಡ್ತೀನಿ. ಎಸ್, ಮಾಯಿಶ್ಚರೈಸರ್. ಸೊ ಈ ಕಡೆ ಮಿರರ್ ಇದೆ, ಸೊ ಆಗಾಗ ನೋಡ್ಕೊತಾಗ್ತೀನಿ ಅವಾಗವಾಗ. ಆ್ಯಂಡ್ ಓಕೆ, ಪ್ರೈಮರ್, ಡ್ಯಾಸ್ಲರ್ ಪ್ರೈಮರ್ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಅಲ್ವಾ, ಅದಕ್ಕೋಸ್ಕರ. ಹಿಂಗೋಗಿ ಪಟ್ಟಂತ ರೆಡಿ ಆಗ್ತೀನಿ. ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಹೇರ್ ಒಂದು ಹಿಂಗೆ ಮಾಡಿ ಇಲ್ಲಿ ಹೇರ್ ಕ್ಲಿಪ್ ಹಾಕ್ಕೋಬೇಕು. ಸ್ಲಮೋ ಹಾಕೋಗುವ. ರೆಡಿಯಾಗಿ ಈ ನನ್ನ ಮಗನ ಜೊತೆ ಆಟ ಆಡ್ತಾ ಕೂತಿದ್ದೀನಿ ನಾನು. ತಾನೇ ಮಗನೇ ಅಲ್ವೇನೋ? ಆಯ್ತು, ಆಮೇಲೆ ಹಾಯ್ ಅಕ್ಕ. ಬಂದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ನೋಡಿ. ಮಗುಂಗೆ ಹೇಳ್ತಾರೆ. ಸೊ ನಮ್ಮ ಅಕ್ಕ ನನಗೆ ಹೂವು ತಗೊಡ್ತಾವಳೆ ಗೈಶ್. ಥ್ಯಾಂಕ್ ಯು ಶಿಲ್ಲು. ನಾವು ಬಂದಿದ್ದು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಈ ಮಠಕ್ಕೆ ನೀವು ಜಲಹಳ್ಳಿ ಕ್ರಾಸಿಂದ ಮಾದನಹಳ್ಳಿ ಒಳಗಡೆಯಿಂದನೂ ಬರ್ಬೋದು. ಆ್ಯಂಡ್ ಮಾಗಡಿ ರೋಡ್ ಕಡಬಗೆರೆ ಕ್ರಾಸ್ ಒಳಗೇನೂ ಬರ್ಬೋದು. ಇಲ್ಲಿಯ ನಂಬಿಕೆ ಏನಪ್ಪ ಅಂತಂದರೆ, ಮನಸಾರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿಕೊಂಡು ತುಪ್ಪದ ದೀಪ ಹಚ್ಚಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿದ್ದು. ಗೈಸ್, ದಿಸ್ ಇಸ್ ಬರೀ ನೀರಷ್ಟೇ ಅಲ್ಲ, ಅಲ್ಲಿ ಮಧ್ಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವ್ರು ಕೂತಿದ್ದಾರೆ. ಸೊ ಅವರಿಗೆ ನೀರು ಬಿಡ್ತಾ ಇರೋದು ನಾನು ಇವಾಗ ಅಬ್ಸರ್ವ್ ಮಾಡಿದೆ. ಇದೇ ಟೈಮಲ್ಲಿ ನಮ್ಮಪ್ಪ ಕಾಲ್ ಮಾಡಿ ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂದು ನಾವು ಹಂಗೆ ಡೈರೆಕ್ಟಾಗಿ ಹೋದು. ಬಂದು ಸತತ ಒನ್ ಅವರ್ ಮೇಲಾಯಿತು, ಇನ್ನೂ ಡ್ರಿಪ್ಸ್ ಅಂತೂ ಖಾಲಿ ಆಗ್ತಾಯಿಲ್ಲ. ಆ್ಯಂಡ್ ನಾನು ನಮ್ಮಕ್ಕ ಸುಮ್ಮನೆ ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿದ್ದೆ. ಬೋರ್ ಆಗ್ತೈತಾ? ನಮ್ಮಮ್ಮ ಅಂತ ಅವ್ರ ಪಾಡ್ಗಳು ಅಂತ ಗೊರಕೆ ಹೊಡ್ಕೊಂಡು ಮನಿಕೊಂಡವ್ರೆ. 2 ನಿದ್ದೆ ಮುಗಿಸಿದ್ರು ಅವರು. ನಾವು ಹಿಂಗೆ ಕೂತಿದ್ದೀವಿ. ಅಲ್ಲಿಂದ ಎಲ್ಲ ಬಿಲ್ಲೆಲ್ಲ ಕ್ಲಿಯರ್ ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಕುರಿ ಮತ್ತು ಕೋಳಿಗಳನ್ನ ಲಾಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಾನು, ಈ ಬೋಡಿ ಆ್ಯಂಡ್ ನಮ್ಮಮ್ಮ. ಹೇಳಿ, ನಾನಿರೋ ತುಂಬ ವೈಟ್ ಕಣೆ. ಬರೀ ಡೌಗಳಿಂದ ಬ್ಯಾಕ್ ಡೋರಲ್ಲಿ ಕ್ಯಾಟ್ನ ಹಾಕಿದ್ರೆ ಇಲ್ಲಿ ಫ್ರಂಟ್ ಡೋರಲ್ಲಿ ಬಂದು ಇಲ್ಲಿ ಕೂತೋಳು. ಅದು ಹೆಂಗಿಂದ ಬರ್ತಾಳೆ ಅಂದರೆ, ಹಿಂದೆ ಡೋರಿಂದ ಸರ್ಕಸ್ ಮಾಡ್ಕೊಂಡು ಆ ವಿಂಡೋಯಿಂದ ಸ್ಟ್ರೇಟಾಗಿ ನಡ್ಕೊಂಡು ಇಲ್ಲೊಂದು ಕಾಣಿಸ್ತೈತಲ್ಲ, ಈ ಮೆಸ್ಸಿಂದ ಆಚೆ ಇನ್ನೊಂದು ಮೆಸ್ ಐತೆ, ಅಲ್ಲಿಂದ ಕನಕನ ಕಿಂಡಿ ಮಾಡ್ಕೊಂಡಂಗೆ ಬಂದಂಗೆ ಬರ್ತಾಳೆ. ಇವಾಗೆಲ್ಲ ಇಲ್ಲೆಲ್ಲ ಲಾಕ್ ಮಾಡಿಬಿಟ್ಟಿದ್ದೀನಿ. ಸೊ ಆಚೆಗಡೆ ಕುತ್ಕೊಂಡವಳೆ ಅಲ್ವೇನೆ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಹುಡುಕ್ತವಳೆ ಎಲ್ಲಾರು ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕರು ಬಂದ್ಬಿಡ್ತಾಳೆ ಒಳಿಕೆ. ಓಕೆ, ಡನ್. ಈಗ ನಾವು ಹೋಗ್ತಾ ಇರೋದು ಊಟಕ್ಕೆ ಸೈಡ್ಸ್ಗೆ ಚಿಪ್ಸ್ ತೊಗೊಬರೋಣ ಅಂತೇಳಿ. ಹಾಗೆ ಈ ಲೈಟಿಂಗ್ಸ್ ಇತ್ತಲ್ಲ ಅಂತ ಅದೊಂದು ಸಣ್ಣ ಕ್ಲಿಪ್ ತೊಗೊಂಡು ಹಂಗೆ ಒಂದೆರಡು ಶಾಪ್ ನೋಡಬೇಕಿತ್ತು. ಆ 2 ಶಾಪ್ ನೋಡಿ ಬಂದು
ಮಗ್ಗಿಂಗೆ ಅಕ್ಕ ಊಟ ಮಾಡಿಸ್ತೈತೆ ಆ್ಯಂಡ್ ಅದು ಹೆಂಗೆ ಅಲ್ಲಿ ಟ್ಯಾಕ್ಟ್ರ್ ತೋರಿಸ್ಕೊಂಡು ಇಲ್ಲಿ ಊಟ ಮಾಡ್ತಾನೆ ಕೆಲ್ಸಕ್ಕ ಹಿಂಗೆ ಜನ